ಇನ್ನು ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ದೂರು ಕೊಡಲಾಗಿದೆ. ಪೊಲೀಸ್ ಕಮಿಷನರ್ಗೆ ಆಪ್ ವಕೀಲ ಲೋಹಿತ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರು ನೀಡುವಂತೆ ವಕೀಲ ಲೋಹಿತ್ ದೂರು ಕೊಟ್ಟಿದ್ದಾರೆ. ಕೆಎಸ್ಸಿಎ ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ನಡೆದಿದೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಕೆಎಸ್ಸಿಎ ವಿರುದ್ಧ ಇದೀಗ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಂಪ್ಲೀಟ್ ಕಾಪಿ ನೀವು ನೋಡ್ತಾ ಇದ್ರೆ ನಮ್ಮ ತೆರೆ ಮೇಲೆ. ಕೆಎಸ್ಸಿಎನೇ ಕಾರಣ ಇದಕ್ಕೆ, ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಅಂತ ಕಂಪ್ಲೀಟ್ ಕಾಪಿನಲ್ಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಕೆಎಸ್ಸಿಎ ವಿರುದ್ಧ ದೂರು ದಾಖಲಾಗಿದೆ. ಈಗ ಏನೆಲ್ಲ ಇದೆ ಕಂಪ್ಲೇಂಟ್ ಕಾಪಿನಲ್ಲಿ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈ ಒಂದು 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ UDR ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಆದ್ರೆ FIR ಅನ್ನ ಇನ್ನೂ ಕೂಡ ದಾಖಲು ಮಾಡುವಂತ ಕೆಲಸವನ್ನು ಮಾಡಿಲ್ಲ. ಎಲ್ಲೊಂದ್ ಕಡೆ ರಾಜಕಾರಣಿಗಳು ಅಂದ್ರೆ ಸರ್ಕಾರವೇ ಈ ಒಂದು ಹೊಣೆಯನ್ನ ಹೊರದೆ ಅಥವಾ ಸರ್ಕಾರದ ಮೇಲೆ ಈ ಒಂದು ಗಂಭೀರ ಆರೋಪಗಳಾಗಿರ್ಬೋದು. ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಿದೆ, ಯಾವ ಒಂದು ನಿರ್ಧಾರಕ್ಕಾಗಿ ಮತ್ತೆ ಯಾರ ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯಿತು ಅಂತೇಳಿ. ಈ ಒಂದು ಇಂಥ ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಅನ್ನು ಕೂಡ ಇನ್ನೂ ದಾಖಲಿಸುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಆದ್ರೆ ಈಗ ಸದ್ಯಕ್ಕೆ UDR ದಾಖಲು ಮಾಡಲಾಗಿದೆ. ಹೀಗಾಗಿ FIR ದಾಖಲು ಮಾಡ್ಬೇಕಂತೇಳಿ ಕಮಿಷನರ್ಗೆ ವಕೀಲರೊಬ್ಬರು ಪತ್ರವನ್ನ ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಅಸಹಜ ಸಾವು ಪ್ರಕರಣದಡಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಯಾವೊಂದು ಕಾರಣದಿಂದಾಗಿ ಈ ರೀತಿ ಆಯ್ತು, ಎಲ್ಲಿ ನಿರ್ಲಕ್ಷ್ಯ ಆಯ್ತು, ಎಲ್ಲಿ ಎಡವಟ್ಟಾಯ್ತು, ಯಾರ ಒಂದು ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯ್ತು ಅನ್ನೋಂಥ ಚರ್ಚೆ ಆಗುತ್ತಲೇ ಇದೆ. ಇಲ್ಲಿ ಒಂದ್ ಕಡೆ ಸರ್ಕಾರದ ವೈಫಲ್ಯ ಅಂತಿದ್ದಾರೆ, ಒಂದ್ ಕಡೆ ಪೊಲೀಸರ ವೈಫಲ್ಯ ಅನ್ನಲಾಗ್ತದೆ, ಮತ್ತೊಂದ್ ಕಡೆ ಕೆಎಸ್ಸಿಎ ವೈಫಲ್ಯ ಅನ್ನಲಾಗ್ತಿದೆ. ಸಾಕಷ್ಟು ವಿಚಾರಗಳಂತೂ ಇಲ್ಲಿ ಚರ್ಚೆ ಆಗುತ್ತಲೇ ಇದೆ. ಆದ್ರೆ ನಿನ್ನೆ ಆಗಿದ್ದಂತ ಒಂದಷ್ಟು ಘಟನೆಗಳ ಮುಂಚೆ ಅಂದ್ರೆ ಸಾಕಷ್ಟು ಜನ ಸ್ಟೇಡಿಯಂ ಹತ್ರ ಬಂದು ಸೇರೋಕ್ಕೂ ಮುಂಚೆ ಏನಾಯ್ತು ಅನ್ನೋದಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಸಾಕಷ್ಟು ಗೊಂದಲಗಳು ನಿನ್ನೆ ಇತ್ತು. ಅಂದ್ರೆ ಏಕಾಏಕಿ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗಳನ್ನ ಸರ್ಕಾರ ಮಾಡ್ತಾ ಇತ್ತು. ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ಡ್ ಆಗಿ ಏನು ಕೂಡ ನಿನ್ನೆ ನಡೆದಿರಲಿಲ್ಲ. ಎಲ್ಲವೂ ಕೂಡ ಜನರಿಗೆ ಗೊಂದಲ ಇತ್ತು. ಇನ್ನು ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ದೂರು ಕೊಡಲಾಗಿದೆ. ಪೊಲೀಸ್ ಕಮಿಷನರ್ಗೆ ಆಪ್ ವಕೀಲ ಲೋಹಿತ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರು ನೀಡುವಂತೆ ವಕೀಲ ಲೋಹಿತ್ ದೂರು ಕೊಟ್ಟಿದ್ದಾರೆ. ಕೆಎಸ್ಸಿಎ ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ನಡೆದಿದೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಕೆಎಸ್ಸಿಎ ವಿರುದ್ಧ ಇದೀಗ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಂಪ್ಲೀಟ್ ಕಾಪಿ ನೀವು ನೋಡ್ತಾ ಇದ್ರೆ ನಮ್ಮ ತೆರೆ ಮೇಲೆ. ಕೆಎಸ್ಸಿಎನೇ ಕಾರಣ ಇದಕ್ಕೆ, ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಅಂತ ಕಂಪ್ಲೀಟ್ ಕಾಪಿನಲ್ಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಕೆಎಸ್ಸಿಎ ವಿರುದ್ಧ ದೂರು ದಾಖಲಾಗಿದೆ. ಈಗ ಏನೆಲ್ಲ ಇದೆ ಕಂಪ್ಲೇಂಟ್ ಕಾಪಿನಲ್ಲಿ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈ ಒಂದು 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ UDR ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಆದ್ರೆ FIR ಅನ್ನ ಇನ್ನೂ ಕೂಡ ದಾಖಲು ಮಾಡುವಂತ ಕೆಲಸವನ್ನು ಮಾಡಿಲ್ಲ. ಎಲ್ಲೊಂದ್ ಕಡೆ ರಾಜಕಾರಣಿಗಳು ಅಂದ್ರೆ ಸರ್ಕಾರವೇ ಈ ಒಂದು ಹೊಣೆಯನ್ನ ಹೊರದೆ ಅಥವಾ ಸರ್ಕಾರದ ಮೇಲೆ ಈ ಒಂದು ಗಂಭೀರ ಆರೋಪಗಳಾಗಿರ್ಬೋದು. ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಿದೆ, ಯಾವ ಒಂದು ನಿರ್ಧಾರಕ್ಕಾಗಿ ಮತ್ತೆ ಯಾರ ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯಿತು ಅಂತೇಳಿ. ಈ ಒಂದು ಇಂಥ ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಅನ್ನು ಕೂಡ ಇನ್ನೂ ದಾಖಲಿಸುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಆದ್ರೆ ಈಗ ಸದ್ಯಕ್ಕೆ UDR ದಾಖಲು ಮಾಡಲಾಗಿದೆ. ಹೀಗಾಗಿ FIR ದಾಖಲು ಮಾಡ್ಬೇಕಂತೇಳಿ ಕಮಿಷನರ್ಗೆ ವಕೀಲರೊಬ್ಬರು ಪತ್ರವನ್ನ ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಅಸಹಜ ಸಾವು ಪ್ರಕರಣದಡಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.
ಆದರೆ ಯಾವೊಂದು ಕಾರಣದಿಂದಾಗಿ ಈ ರೀತಿ ಆಯಿತು, ಎಲ್ಲಿ ನಿರ್ಲಕ್ಷ್ಯ ಆಯಿತು, ಎಲ್ಲಿ ಎಡವಟ್ಟಾಯಿತು, ಯಾರ ಒಂದು ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯಿತು ಅನ್ನೋಂಥ ಚರ್ಚೆ ಆಗುತ್ತಲೇ ಇದೆ. ಇಲ್ಲಿ ಒಂದು ಕಡೆ ಸರ್ಕಾರದ ವೈಫಲ್ಯ ಅಂತಿದ್ದಾರೆ, ಒಂದು ಕಡೆ ಪೊಲೀಸರ ವೈಫಲ್ಯ ಅನ್ನಲಾಗ್ತದೆ, ಮತ್ತೊಂದು ಕಡೆ KSCA ವೈಫಲ್ಯ ಅನ್ನಲಾಗ್ತದೆ. ಸಾಕಷ್ಟು ವಿಚಾರಗಳಂತೂ ಇಲ್ಲಿ ಚರ್ಚೆ ಆಗುತ್ತಲೇ ಇದೆ. ಆದರೆ ನಿನ್ನೆ ಆಗಿದ್ದಂಥ ಒಂದಷ್ಟು ಘಟನೆಗಳ ಮುಂಚೆ, ಅಂದರೆ ಸಾಕಷ್ಟು ಜನ ಸ್ಟೇಡಿಯಂ ಹತ್ರ ಬಂದು ಸೇರೋಕ್ಕೂ ಮುಂಚೆ ಏನಾಯಿತು ಅನ್ನೋದಂತ ನೋಡಿದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಸಾಕಷ್ಟು ಗೊಂದಲಗಳು ನಿನ್ನೆ ಇತ್ತು. ಅಂದರೆ ಏಕಾಏಕಿ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗಳನ್ನ ಸರ್ಕಾರ ಮಾಡ್ತಾ ಇತ್ತು. ಜೊತೆಗೆ ಇಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ಡ್ ಆಗಿ ಏನು ಕೂಡ ನಿನ್ನೆ ನಡೆದಿರಲಿಲ್ಲ. ಎಲ್ಲವೂ ಕೂಡ ಜನರಿಗೆ ಗೊಂದಲ ಇತ್ತು. ಇನ್ನು KSCA ವಿರುದ್ಧ FIR ದಾಖಲಿಸುವಂತೆ ದೂರು ಕೊಡಲಾಗಿದೆ. ಪೊಲೀಸ್ ಕಮಿಷನರ್ಗೆ ಆಪ್ ವಕೀಲ ಲೋಹಿತ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಆಯುಕ್ತರಿಗೆ ದೂರು ನೀಡುವಂತೆ ವಕೀಲ ಲೋಹಿತ್ ದೂರು ಕೊಟ್ಟಿದ್ದಾರೆ. KSCA ನಿರ್ಲಕ್ಷ್ಯದಿಂದ ಈ ದುರ್ಘಟನೆ ನಡೆದಿದೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. KSCA ವಿರುದ್ಧ ಇದೀಗ FIR ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಂಪ್ಲೀಟ್ ಕಾಪಿ ನೀವು ನೋಡ್ತಾ ಇದ್ರೆ ನಮ್ಮ ತೆರೆ ಮೇಲೆ KSCAನೇ ಕಾರಣ ಇದಕ್ಕೆ, ಈ ರೀತಿಯ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಅಂತ ಕಂಪ್ಲೀಟ್ ಕಾಪಿನಲ್ಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, KSCA ವಿರುದ್ಧ ದೂರು ದಾಖಲಾಗಿದೆ. ಈಗ ಏನೆಲ್ಲ ಇದೆ ಕಂಪ್ಲೇಂಟ್ ಕಾಪಿನಲ್ಲಿ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈ ಒಂದು 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ UDR ಪ್ರಕರಣವನ್ನ ದಾಖಲಿಸುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಆದರೆ FIR ಅನ್ನ ಇನ್ನೂ ಕೂಡ ದಾಖಲು ಮಾಡುವಂತ ಕೆಲಸವನ್ನು ಮಾಡಿಲ್ಲ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳು, ಅಂದರೆ ಸರ್ಕಾರವೇ ಈ ಒಂದು ಹೊಣೆಯನ್ನ ಹೊರದೆ ಅಥವಾ ಸರ್ಕಾರದ ಮೇಲೆ ಈ ಒಂದು ಗಂಭೀರ ಆರೋಪಗಳಾಗಿರ್ಬೋದು. ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಿದೆ ಯಾವ ಒಂದು ನಿರ್ಧಾರಕ್ಕಾಗಿ, ಮತ್ತೆ ಯಾರ ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯಿತು ಅಂತೇಳಿ. ಈ ಒಂದು ಇಂಥ ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಅನ್ನು ಕೂಡ ಇನ್ನೂ ದಾಖಲಿಸುವಂತ ಕೆಲಸವನ್ನ ಪೊಲೀಸರು ಮಾಡಿಲ್ಲ. ಆದರೆ ಈಗ ಸದ್ಯಕ್ಕೆ UDR ದಾಖಲು ಮಾಡಲಾಗಿದೆ. ಹೀಗಾಗಿ FIR ದಾಖಲು ಮಾಡಬೇಕಂತೇಳಿ ಕಮಿಷನರ್ಗೆ ವಕೀಲರೊಬ್ಬರು ಪತ್ರವನ್ನ ಬರೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಅಸಹಜ ಸಾವು ಪ್ರಕರಣದಡಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆದರೆ ಯಾವೊಂದು ಕಾರಣದಿಂದಾಗಿ ಈ ರೀತಿ ಆಯಿತು, ಎಲ್ಲಿ ನಿರ್ಲಕ್ಷ್ಯ ಆಯಿತು, ಎಲ್ಲಿ ಎಡವಟ್ಟಾಯಿತು, ಯಾರ ಒಂದು ನಿರ್ಲಕ್ಷ್ಯದಿಂದ 11 ಜೀವಗಳು ಹೋಯಿತು ಅನ್ನೋಂಥ ಚರ್ಚೆ ಆಗುತ್ತಲೇ ಇದೆ. ಇಲ್ಲಿ ಒಂದು ಕಡೆ ಸರ್ಕಾರದ ವೈಫಲ್ಯ ಅಂತಿದ್ದಾರೆ, ಒಂದು ಕಡೆ ಪೊಲೀಸರ ವೈಫಲ್ಯ ಅನ್ನಲಾಗ್ತದೆ, ಮತ್ತೊಂದು ಕಡೆ KSCA ವೈಫಲ್ಯ ಅನ್ನಲಾಗ್ತದೆ. ಸಾಕಷ್ಟು ವಿಚಾರಗಳಂತೂ ಇಲ್ಲಿ ಚರ್ಚೆ ಆಗುತ್ತಲೇ ಇದೆ. ಆದರೆ ನಿನ್ನೆ ಆಗಿದ್ದಂಥ ಒಂದಷ್ಟು ಘಟನೆಗಳ ಮುಂಚೆ, ಅಂದರೆ